ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ರದ್ದು ಊಟ ಆಯ್ತಾ? ಇವತ್ತು ಸಂಡೇ. ನಮ್ಮ ಮನೇಲಿ ನಾನು ಸ್ಪೆಷಲ್ ಸ್ನಾಕ್ಸ್ ನ ಮಾಡ್ತಾ ಇದ್ದೀನಿ. ಈ ಸ್ನಾಕ್ಸ್ ಬಂದ್ಬಿಟ್ಟು ನನ್ನ ಮಕ್ಕಳಿಗೆ ಬಾಕ್ಸ್ ಕೊಟ್ಟು ಕಳ್ಸೋದಕ್ಕೆ, ಈವ್ನಿಂಗ್ ಟೈಮ್ ಬಂದಾಗ ಮನೇಲಿ ತಿನ್ನೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ಈ ಸ್ನಾಕ್ಸ್ ಏನ್ ಹೆಸರು ಅಂದ್ರೆ ಇದ್ರದ್ದು ಖಜೂರ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನಮ್ಮ ಆಂಟಿ ಒಬ್ರು ನನಗೆ ಹೇಳಿದ್ದು. ನಾನಿವತ್ತು ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಅದಕ್ಕೆ ಒಂದು ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣನ್ನ ಎತ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕಿವುಚ್ಕೋಬೇಕು ಬಾಳೆಹಣ್ಣನ್ನ. ನಾನು ಯಾರೋ ಬಂದರು ಅಂತ ಹೇಳಿ ಆಚೆ ಹೋಗಿದ್ದೆ. ನನ್ನ ಮಗಳು ಬರೋಷ್ಟೊತ್ತಿಗೆ ಈ ಥರ ಸ್ಮ್ಯಾಶ್ ಮಾಡಿಟ್ಟಿದ್ಲು. ಉಳಿದಿದ್ದೀನಿ ಸ್ವಲ್ಪ ನಾನು ಸ್ಮ್ಯಾಶ್ ಮಾಡಿದೆ. ಈ ಥರ ಬಾಳೆಹಣ್ಣೆಲ್ಲ ನಾವು ಸ್ಪೂನಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಬೇಕು ಅಂದರೆ ನಾವು ಮಿಕ್ಸಿನೂ ಮಾಡ್ಕೋಬೋದು. ಇಷ್ಟು ಮಾತ್ರ ಮಾಡಿಕೊಂಡ್ರು ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಏಲಕ್ಕಿ ಇದನ್ನು ಹಾಕಿ ಕುಟ್ಕೊತಾ ಇದ್ದೀನಿ. ಇದು ಕಚ್ಚಾ ಪಚ್ಚ ಅಂತ ಕುಟ್ಕೋಬೇಕು. ಫುಲ್ಲು ಫೈನ್ ಪೇಸ್ಟ್ ಏನು ಬೇಡ, ಸ್ವಲ್ಪ ಕಚ್ಚಾ ಪಚ್ಚ ಥರ ಏನಿದು ಅರ್ಧಂಬರ್ಧ. ಇವಾಗ ಇದಕ್ಕೆ ಸೋಂಪು, ಇವಾಗ ಇದಕ್ಕೆ ನಾವು ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೋಬೇಕು. ನೋಡಿ, ಇದು 1 ಕಪ್ ಅಷ್ಟು ಮೈದಾ, ಸ್ವಲ್ಪ ತಿನ್ನಿ, 1 ಕಪ್ ಅಷ್ಟು ಮೈದಾ, ಅದೇ ಅಳತೆಯಲ್ಲೇ ಗೋಧಿ ಹಿಟ್ಟು, ಸೇಮ್ ಅಳತೆಯಲ್ಲಿ ಗೋಧಿ ಹಿಟ್ಟು, ಸೇಮ್ ಅಳತೆನೆ ರವೆನೂ ತಗೋಬೇಕು. ಸೇಮ್ ಅಳತೆಯಲ್ಲಿ ರವೆ, ಮಾಮೂಲಿ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ, ಮತ್ತು ಇದು ಕಪ್ ತುಂಬ ಸಕ್ಕರೆ ತಗೋಬೇಕು. ಇದು ಫುಲ್ಲು ಅದೇ ಅಳತೆಯಲ್ಲಿ ಸಕ್ಕರೆ. ನಮಗೆ ಶುಗರ್ ಜಾಸ್ತಿ ಬೇಕು ಅಂದರೆ ಇನ್ನೊಂಚೂರು ಹಾಕ್ಕೋಬೋದು. ಹಾಕು. ನನ್ನ ಮಗ ಹಾಕ್ತೀನಿ ಅಂತ ಗಲಾಟೆ. ಹೇಳ್ದೆ ಅಲ್ವಾ, ನನ್ನ ಮಕ್ಕಳು ನಾನು ಏನಾದರೂ ಅಡುಗೆ ಮಾಡಬೇಕು, ಇದಕ್ಕಾಗೋ ಅಡುಗೆ ಮಾಡಬೇಕಾದ್ರೆ ನಾನು ಮಾಡ್ತೀನಿ ಅಂತ ಬರ್ತಾರೆ ಅಂತ ಇದೆ. ಕಲಿಸ್ಬೇಕು. ಮತ್ತೆ ಇದು ಸೋಂಪು ಮತ್ತೆ ಏಲಕ್ಕಿ ಪೌಡರ್ ಮಾಡ್ಕೊಂಡಿದ್ನಲ್ಲ ಅದು. ಬಿಡು, ಟೈಟಾಗಿ ಇಟ್ಕೋಬೇಕು, ಬಿದ್ದೋಗುತ್ತೆ ಬೌಲ್. ಬಿಡು, ಆಮೇಲೆ ಕೊಡ್ತಿಲ್ಲ. ಇವಾಗ ಇದಕ್ಕೆ ಸೋಡಾ ಒಂದು ಸ್ವಲ್ಪ ಹಾಕ್ಬೇಕು, ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಬೇಕು. ಒಂದು ಸ್ವಲ್ಪ ಸೋಡಾ ಕಲಸೋ ಅಷ್ಟೊತ್ತಿಗೆ ನಾನೇನು ಆನ್ ಮಾಡ್ಕೊಂಡಿದ್ದೀನಿ. ಇದೇನು ಅಂದ್ರೆ ಕಲಸ್ಬಿಟ್ಟು ಇದನ್ನ ತುಂಬಾ ಹೊತ್ತು ಇಡಬಾರ್ದು. ಕಲಸ್ಬಿಟ್ಟು ಹಂಗೆ ಲಟ್ಸ್ಬಿಟ್ಟು ಹಂಗೆ ಬಿಟ್ಬಿಡ್ಬೇಕು. ಅದಕ್ಕೋಸ್ಕರ ಎಣ್ಣೆನೂ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಇನ್ನೇನು ಹಾಕ್ಬೇಕು ಅಂದ್ರೆ ತುಪ್ಪ ನಮ್ಮಿಷ್ಟ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ತುಪ್ಪ ಜಾಸ್ತಿ ಹಾಕಿದ್ರೇನು ಚೆನ್ನಾಗಿರುತ್ತೆ ರುಚಿ. ನಮ್ಗೆ ಎಷ್ಟು ಬೇಕೋ ಅಷ್ಟು, ನಮ್ಮ ಮನೇಲಿ ಎಷ್ಟು ತುಪ್ಪ ಹಾಕೋಕ್ಕಾಗತ್ತೋ ಅಷ್ಟು ತುಪ್ಪ ಹಾಕ್ಕೋಬೋದು. ನಾನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ, ಸಾಕು. ತುಪ್ಪ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಇದಕ್ಕೆ. ನಾನು ಅಷ್ಟು ಹಾಕಿದ್ದೀನಿ. ಮತ್ತು ಇದು ಹಾಲನ್ನ ಚೆನ್ನಾಗಿ, ಗಟ್ಟಿ ಹಾಲು, ನೀರು ಹಾಕ್ತೀರಾ, ಹಾಲನ್ನ ಚೆನ್ನಾಗಿ ಕಾಯಿಸಿ ಮತ್ತು ಅದು ಕೆನೆ ಎಲ್ಲ ಕಟ್ಟುತ್ತಲ್ಲ ಅದನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಒಂದ್ಸಾರಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು. ಇವಾಗ ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಿದು. ಕೈಯೆಲ್ಲ ಮಿಕ್ಸ್ ಮಾಡ್ತೀನಿ. ಕೊಡ್ತೀನಿ ನಾನು. ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಅದು ಗಟ್ಟಿ ಹಾಲು, ನೀರಾಗಿರೋ ಹಾಲಲ್ಲ, ಗಟ್ಟಿ ಹಾಲು. ಫಸ್ಟ್ ಇದನ್ನೆಲ್ಲ ಡ್ರೈ ಇರೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಲು ಮಿಕ್ಸ್ ಮಾಡ್ತೀನಿ. ಏನಮ್ಮ, ಸ್ವಲ್ಪ ಹಾಲು ಹಾಕ್ಕೊಂಡು, ಗಟ್ಟಿ ಹಾಲು, ಕ್ರೀಮ್ ಹಾಲನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡ್ಕೊಂಡು ಹಾಕ್ಕೋಬೇಕು ಎಷ್ಟು ಬೇಕು ಅಂತ. ಇದು ಹಂಗೆ ಕಲಸಿ ಹಂಗೆ ಬಿಟ್ಬಿಡ್ಬೇಕು ಎಣ್ಣೆಗೆ. ತುಂಬ ಹೊತ್ತು ಇಡಕ್ಕೆ ಹೋಗ್ಬಾರ್ದು. ಇದನ್ನ ಚೆನ್ನಾಗಿರಲ್ಲ ಅದು ತುಂಬ ಹೊತ್ತು ಇಟ್ಬಿಟ್ರೆ.
ಐತಮ್ಮ ವಾಸನೆ ನೋಡಿದ್ರೆ ಇದು ಇದಕ್ಕೆ ಎಗ್ ಹಾಕಿನೂ ಮಾಡ್ಬೋದು. ಎಗ್ ಹಾಕಿದ್ರೆ ತುಂಬಾ ಚೆನ್ನಾಗೂ ಇರುತ್ತೆ ಟೇಸ್ಟು. ಬಟ್ ನಾನು ಎಗ್ ಹಾಕಲ್ಲ, ಯಾಕಂದ್ರೆ ಇದು ಮಕ್ಳ ಸ್ನ್ಯಾಕ್ಸ್ಗೆ ಸ್ವಲ್ಪ ಒಂದು ವಾರ ಸ್ಟೋರ್ ಮಾಡಿ ಇಡ್ತೀನಿ. ಹಂಗಾಗಿ ನಾನು ಎಗ್ ಹಾಕ್ತಾ ಇಲ್ಲ. ಮತ್ತೆ ಮಂಡೇ ಹಂಗೆಲ್ಲ ನಾವು ನಾನ್ ವೆಜ್ ತಿನ್ನೋದಿಲ್ಲ, ಎಗ್ಗು ಆ ಥರ ತಿನ್ನಲ್ಲ. ಆ ಟೈಮಲ್ಲಿ ಮತ್ತೆ ಈ ಸ್ನ್ಯಾಕ್ಸ್ ತಿನ್ನಕ್ಕಾಗಲ್ಲ, ನಾನು ಮಕ್ಳು ಬಾಕ್ಸ್ಗೂ ಕೊಟ್ಟು ಕಳ್ಸಕ್ಕಾಗಲ್ಲ ಅಂತ ಎಗ್ ಹಾಕ್ತಾ ಇಲ್ಲ. ಬಟ್ ಇದ್ರ ಜೊತೆಗೆ ಎಗ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು ಎಗ್ ಹಾಕೊಂಡ್ರೆ ಸಾಕು. ಇಷ್ಟಿಗೆ ಇಷ್ಟು ಹಾಲು ಸರಿ ಹೋಗಿದೆ ಇದಕ್ಕೆ. ಈ ಏನಕ್ಕೆ ನಾನು ಶುಗರ್ ಸರಿ ಹೋಗೈತೆ, ಅದನ್ನು ಸ್ವೀಟ್ ಸರಿ ಹೋಗೈತಾ? ಇದು ಇವಾಗ ಹಿಂಗೆ ಲಟ್ಸ್ಬಿಟ್ಟು ಹಂಗೆ ಎಣ್ಣೆಗೆ ಬಿಟ್ಬಿಡೋದೆ. ಏನು ಇದನ್ನ ಈ ಥರ ಲಟ್ಸ್ಕೋಬೇಕು. ಇದು ಅಂದ್ರೆ ಇವಾಗ ಇದನ್ನ ಲಟ್ಸ್ಕೊತೀನಿ. ಇದೇನು ಜಾಸ್ತಿ ಇದು ಮಾಡೋಂಗಿಲ್ಲ, ಅಂದ್ರೆ ನಾವು ಚಪಾತಿ ಮಾಡ್ತೀವಲ್ಲ ಅಷ್ಟು ತೆಳ್ಳಗೆ ಮಾಡ್ಕೊಳಕ್ ಹೋಗ್ಬಾರ್ದು. ಇದನ್ನ ಸ್ವಲ್ಪ ಮಂದಕ್ಕೆ ಮಾಡ್ಕೋಬೇಕು. ಶೇಪ್ಸ್ ಕೂಡ ಮಾಡ್ಕೋಬಹುದು. ಯಾವ ಶೇಪ್ ಬೇಕು ಅಂದ್ರೆ ಆ ಶೇಪ್ ಮಾಡ್ಕೋಬಹುದು. ಚಿಕ್ಕದಾಗಿ ಬೇಕು ಅಂದ್ರೆ ಚಿಕ್ಕದಾಗಿ, ದೊಡ್ಡದಾಗಿ ಬೇಕು ಅಂದ್ರೆ ದೊಡ್ಡದಾಗಿ, ನಮ್ಮ ಇಷ್ಟ. 4 ಟ್ರಯಾಂಗಲ್ಸ್ ಈ ಥರ ಎಲ್ಲ ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡಿಕೊಂಡು ಒಂದೇ ಸರಿ ಎಣ್ಣೆಗೆ ಬಿಡೋದು. ಚೆನ್ನಾಗಿರುತ್ತೆ ಇದು ರುಚಿ. ಮಕ್ಕಳಿಗೆ ಅಂದರೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಕಳಿಸ್ಬೇಕಲ್ವಾ, ಸೊ ಇದು ಹೆಲ್ದಿ ಸ್ನ್ಯಾಕ್ಸ್, ಮನೆಯಲ್ಲೇ ಮಾಡಿರ್ತೀರಲ್ವಾ, ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಸ್ಕ್ವೇರ್ ಶೇಪ್. ನನ್ನ ಮಗಳು ಯಾವುದೋ ಶೇಪ್ ಮಾಡ್ತಾ ಇದ್ದಾಳೆ. ಯಾವ ಶೇಪ್ದ್ರು? ರೆಕ್ಟ್ಯಾಂಗಲ್. ಅಷ್ಟೇನಾ? ಏನು ಅಷ್ಟುದ್ದ ಹಾಕೋದಾ? ಇವಾಗ ಇವನ್ನ ಎಣ್ಣೆಲಿ ಹಾಕೋಣ. ನೋಡಿ ಈ ತರ ಮಂದಕ್ಕೆ ಮಾಡ್ಕೋಬೇಕು. ಇದು ಹಿಂಗೆ ಮಂದಕ್ಕಿರ್ಬೇಕು, ಸ್ವಲ್ಪ ತೆಳ್ಳಗೆ ಹಾಕ್ಬಾರ್ದು. ಯಾವ್ದಾವ್ದೋ ಶೇಪ್ ಹಾಕ್ಬಿಟ್ಟಿದೀವಿ. ಯಾವ್ಯಾವ್ದೋ ಶೇಪ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಮಕ್ಕಳು ಹೆಂಗಂದ್ರೆ ಹೆಂಗೆ ಕಟ್ ಮಾಡಿ ಅದಾಮೇಲೆ ಹಾಕೋಣ. ಇದನ್ನ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಯಾಕಂದ್ರೆ ಒಳಗಡೆ ಎಲ್ಲ ಮಂದ ಇರುತ್ತಲ್ವಾ, ಅದು ಬೇಯೋದಿಲ್ಲ. ಯಾವ್ದಮ್ಮ ನಮ್ಮನೆ? ಇದು ನಿಧಾನಕ್ಕೆ ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಒಳಗಡೆ ಎಲ್ಲ ಬೇಯೋದಿಲ್ಲ. ಇದು ಮಂದ. ಯಾರು ಇಟ್ಟಲ್ಲಿ ಆಟ ಆಡ್ತಾ ಇರೋದು? ನನ್ನ ಮಗ ನೋಡಿ ಇಲ್ಲಿ ಬಂದು, ಇಲ್ಲಿ ನೋಡಿ ಇಲ್ಲಿ ಕಿಚನ್ಗೆ ನಾನು ಯಾಕೆ ಬಿಡಲ್ಲ ನನ್ನ ಮಕ್ಕಳನ್ನ ಅಂದರೆ ಬಿಡೋಕ್ಕೂ ಇಲ್ಲ, ಬಿಡದಿರೇ ಇರೋಕ್ಕೂ ಇಲ್ಲ. ಇಲ್ಲಿ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ ನನ್ನ ಮಗ. ಏನು ಮಾಡ್ತಾ ಇದೀಯ ನಾನಿ? ಪೂರಿ. ನನ್ನ ಮಗಳು ಏನೋ ಒಂದು ಇದು ಹೇಳ್ತಾಳಂತೆ. ಏನ್ರು ನಾವೇನಾದರೂ ಹೇಳ್ಬೇಕಾದ್ರೆ ಬೈ ಮಿಸ್ಟೇಕ್ ಏನಾದರೂ ರಾಂಗ್ ಹೇಳಿದಾಗ ಏನು ಹೇಳಬೇಕು? ಬೈ ಮಿಸ್ಟೇಕ್ ಆಗಿ ಏನಾದರೂ ಆಗ್ಬಾರ್ದು ಹೇಳಿದರೆ ಕರಿ ಬಿಳಿ ಕಬ್ಬಿನ ಅಂತ 3 ಸತಿ ಹೇಳ್ಬೇಕು. ಅವಾಗ ಏನಾಗುತ್ತೆ? ಅದೆಲ್ಲ ಹಂಗಾಗಲ್ಲ. ಅದಾಗಲ್ಲಂತೆ. ಏನು ಅಂದರೆ ನಾವೇನಾದರೂ ಬಾಯಲ್ಲಿ ಬೈ ಮಿಸ್ಟೇಕ್ ಆಗಿ ಕೆಟ್ಟ ಮಾತು ಅಂತೀವಲ್ವಾ, ಕೆಲವೊಮ್ಮೆ ಅಂದ್ಬಿಡ್ತೀವಲ್ಲ,
ಅದಕ್ಕೆ ಅದನ್ನು 3 ಟೈಮ್ ನಾವು ಕರಿ ಬಿಳಿ ಕಬ್ಬಿಣ ಅಂತ 3 ಟೈಮ್ಸಾ ಆದ್ರೂ ಅನ್ಕೊಂಡ್ರೆ ನಾವು ಬೈ ಮಿಸ್ಟೇಕ್ ಆಗಿ ಅಂದಿರೋ ಆ ಕೆಟ್ಟ ಮಾತು ಅದು ಹೊಟ್ಟೋಗ್ಬಿಡತ್ತಂತೆ. 3 ವರ್ಡ್ಸ್ನ 3 ಟೈಮ್ಸ್ ಹೇಳೋ. 3 ವರ್ಡ್ಸ್ನ 3 ಟೈಮ್ಸ್ ಹೇಳ್ಬೇಕಂತೆ. ನನ್ನ ಮಗಳು ಯಾವುದೋ ಇದೊಂದು ತಿಳ್ಕೊ ಬಂದವಳು, ಯಾರೋ ಅವ್ರ ಫ್ರೆಂಡ್ಸ್ ಹೇಳಿರೋ ಸ್ಕೂಲಲ್ಲಿ ಅಲ್ವಾದ್ರು. ನಾವು ಚಿಕ್ಕವಾಗ ಹಿಂಗೆ ಏನಾದರೂ ಒಂದು ಹೇಳ್ತಾ ಇದ್ವಿ. ನನ್ನ ಮಗ ಏನೋ ಒಂದು ಡಿಸೈನ್ ಮಾಡೋ. ಏನು ಡಿಸೈನ್ ನೀ? ವಾಪ ಬಾಬು ವಿಗಿಲಿ ವಿಗಿಲಿ ಬಾಂಬ್. ವಿಗಿಲಿ ವಿಗಿಲಿ ಬಾಂಬ್. ಬಾಬು ಹೌದಾ? ನಾನು ಹೇಳಿಲ್ಲ. ಹೇಳಮ್ಮ. ಬಾಬು ಸ್ವೀಟ್. ಇದು ಸ್ವೀಟಾ? ಮಾತಾಡಿಲ್ಲ. ಇದು ಬೇಯ್ತಾ ಇದೆ, ಚೆನ್ನಾಗಿ ಬೇಯಲಿ. ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ. ನಮ್ಮ ಮನೇಲಿ ಇವತ್ತು ಸಂಡೇ ಸ್ಪೆಷಲ್ ಏನು ಗೊತ್ತಾ? ನಾರ್ಮಲ್ ಆಗಿ ಸಂಡೇ ವೀಕೆಂಡಲ್ಲಿ ಏನು ಮಾಡ್ತೀವಿ? ಚಿಕನ್ನು ಮತ್ತು ನಾನು ಗೋಧಿ ಹಿಟ್ಟು ದೋಸೆ ಮಾಡಿದ್ದೆ ಮಕ್ಕಳಿಗೆ. ನೋಡಿ ಇಲ್ಲಿ, ವಾವ್ ಘಮ ಘಮ ಅಂತ ಐತಲ್ಲ. ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋ ತೆಗೆದಾಗ ನಿಮಗೆ ನನ್ನ ಸ್ಟೈಲ್ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ. ಇವಾಗ ಇದು ಬೆಂದೈತೆ, ಎತ್ಕೊತೀನಿ, ನೋಡೋಣ ಹೆಂಗೆ ಒಳಗಡೆ ಬೆಂದೈತೆ ಅಲ್ಲ ನೋಡೋಣ. ಇದು ಚೆನ್ನಾಗಿರುತ್ತೆ. ಇದು 1 ವಾರ ಸ್ಟೋರ್ ಮಾಡ್ಬೋದು, ಅಂದರೆ ಫ್ರೆಶ್ ಆಗೇ ಇರುತ್ತೆ. 1 ವಾರ ಇದ್ರೂ ಇವಾಗ ನಾವು ಹೇಗೆ ಮಾಡಿರ್ತೀವಿ ಹಾಗೆ ಇರುತ್ತೆ. ಇದು ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಇದನ್ನ ಓಪನ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಒಳಗಡೆ ವಾವ್ ಸಾಫ್ಟಾಗಿದೆ, ಒಳಗಡೆ ಎಲ್ಲ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿದೆ, ಒಳಗಡೆನೂ ಬೆಂದೋಗಿದೆ. ಇವಾಗ ಇದನ್ನ ನಾನು ತಿನ್ನೋಡ್ತೀನಿ. ಇವಾಗ ಇನ್ನು ತಿನ್ನೋಡ್ತೀನಿ. ಚೆನ್ನಾಗಿದೆ ಟೇಸ್ಟು. ಜಾಸ್ತಿ ಸ್ವೀಟ್ ಹಾಕಿಲ್ಲ ನಾನು, ಲೈಟಾಗಿ ಸ್ವೀಟ್ ಐತೆ. ಇನ್ನೂ ಬೇಕು ಅಂದರೆ ಸ್ವೀಟ್ ಹಾಕ್ಕೋಬೋದು. ತಿನ್ನೋಣನೆ. ಈ ಅಂಗಡಿಗಳಲ್ಲಿ ಈ ಗ್ಲಾಸ್ ಬಾಟಲ್ಸಲ್ಲಿ ಇಟ್ಟಿರೋರು, ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಸ್ಕೂಲ್ಸ್ಗೆ ಹೋಗ್ಬೇಕಾದ್ರೆ ಈ ಥರ ಇಟ್ಟಿರೋ ಖರ್ಜೂರ್ ಅಂತ ಹೇಳ್ಬಿಟ್ಟು ಅವಾಗ ತೊಗೊಂಡು ತಿಂತಾ ಇದ್ವಿ. ಸೇಮ್ ನನಗೇನೋ ಅದೇ ತಿಂದಂಗೆ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಟೇಸ್ಟ್. ನೀವು ಒಂದ್ಸರಿ ಮಾಡಿ. ಇದಕ್ಕೆ ಬೇಕು ಅಂದರೆ ಒಣಕೊಬ್ಬರಿನೂ ಹಾಕ್ಕೋಬೋದು. ಒಣಕೊಬ್ಬರಿನ ಪೌಡರ್ ಮಾಡಿ ಹಾಕ್ಕೋಬೋದು, ಸೇರಿಸ್ಕೋಬೋದು. ಒಣಕೊಬ್ಬರಿ ಬೇಕು ಅಂದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡಿ ಬ್ರೋ, ಹೆಂಗಿದೆ ಅದ್ರು? ಎಷ್ಟಾಯ್ತಾ? ಸ್ಕೂಲ್ಗೆ ಎತ್ಕೊಂಡು ಹೋಗ್ತೀಯ ಸ್ನ್ಯಾಕ್ಸ್ಗೆ? ಸ್ಮೈಲ್ ಆಗಿರ್ಬೇಕು, ಸ್ಮೈಲಿಯಾಗಿರ್ಬೇಕು. ಹೆಂಗಿದೆ ಇದು? ಹೆಂಗಿದೆ ಅಂತ ಹೇಳಿ. ಚೆನ್ನಾಗೈತಾ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಏನಾಗಿದೆ? ಟಿವಿ ಹಾಕಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾನಂತೆ, ಇಲ್ಲಾಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾನಂತೆ. ಬೇಡ ಬಿಡ್, ನಾನು ಇನ್ನು ಹೋಮ್ವರ್ಕ್ ಎಲ್ಲ ಬರಬೇಡ, ನಾನು ಟಿವಿ ಹಾಕ್ತೀನಿ ಸ್ವಲ್ಪ. ಸೊ ಫೈನಲ್ ಆಗಿ ನಾವು ಇಷ್ಟೊಂದು ಖಜೂರ್ ಮಾಡಿದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಮತ್ತು ಏನಾದರೂ ಮನೆಯಲ್ಲಿ ಈ ಥರ ಅಡುಗೆ ಮಾಡಿದಾಗ ಮಕ್ಕಳು ಇಷ್ಟಪಟ್ಟು ತಿಂದರೆ ತಾಯಿದಿರಿಗೆ ತುಂಬಾ ಖುಷಿಯಾಗುತ್ತೆ. ಅದೇ ರೀತಿ ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ನನಗಂತೂ ತುಂಬಾ ಖುಷಿಯಾಯಿತು. ಇಲ್ಲಿ ನೋಡಿ, ನನ್ನ ಮಗ ಅಂತೂ ಏನೇನು ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು ತಿಂತಾ ಇದ್ದಾನೆ. ಅವನಿಗೆ ನೆಗಡಿ ಆಗಿದೆ, ಹುಷಾರಿಲ್ಲ. ಆದರೂ ಅವನ ಬಾಯಿಗೆ ತುಂಬಾ ಚೆನ್ನಾಗಿತ್ತಂತೆ. ತಿಂತಾ ಇದ್ದಾನೆ, ಎಂಜಾಯ್ ಮಾಡ್ಕೊಂಡು ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು ತಿಂತಾ ಇದ್ದಾನೆ.
ಮತ್ತು ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.